ನನಗೆ ಅದುವೇ ಸೌಭಾಗ್ಯ. ನೀಲರತ್ನ ಕಟ್ಟಿದ ಮಾಂಗಲ್ಯವನ್ನು ನನ್ನದ್ದು ಕಾಮ, ಮಹಾರಾಜನದ್ದು ನಿಷ್ಕಲ್ಮಶವಾದ ಪ್ರೇಮ. ಹೌದೇ, ನನ್ನದು ಕಾಮವೇ ಹೌದು. ಯಾವ ಕಾಮ? ನಿನ್ನ ಮೇಲಿರುವ ಕಾಮ ಅಲ್ಲ ಇದು. ರಾಜ್ಯದ ಕಾಮ, ಅಧಿಕಾರದ ಕಾಮ. ಅದನ್ನ ನಾ ಸಂಪಾದಿಸುವಾಗ ನನ್ನ ದಾರಿಗೆ ಯಾರೇ ಅಡ್ಡ ಬಂದರು ನಾನವರನ್ನ ಸಾಯಿಸ್ತೇನೆ. ಕೊಂದು ಬಿಡು, ನನ್ನನ್ನು ಕೊಂದು ಬಿಡು. ಈ ಯಾತನೆಗಳನ್ನು ನಾನು ಅನುಭವಿಸುವುದಕ್ಕಿಂತ, ಈ ಸಂಕಟದ ಸುಳಿಯಲ್ಲಿ ನಾನು ನರಳುವುದಕ್ಕಿಂತ ನಿನ್ನ ಕೈಯಲ್ಲಿ ನಾನು ನೆಮ್ಮದಿಯಿಂದ ಪ್ರಾಣ ಬಿಡುತ್ತೇನೆ. ಕೊಂದು ಬಿಡು ನನ್ನನ್ನು, ಕೊಂದು ಬಿಡು. ಒಂದು ಕೊಲೆ ಮಾಡಿದ ನನಗೆ ಮತ್ತೊಂದು ಕೊಲೆ ಮಾಡುವುದು ಯಾವ ಲೆಕ್ಕವಲ್ಲ. ಸಾಯಿಸ್ತೇನೆ. ನನ್ನ ಪ್ರಾಣ ಉಳಿಸಿದವನೇ ನೀ ಇಲ್ಲದೆ ಇರುತ್ತಿದ್ದರೆ ನಾನು ಯಾರಿಗೋ ಮಾರಾಟವಾಗಿ ಹೋಗುತ್ತಿದ್ದೆ, ಜೀವ ಸ್ಥಳವಾಗುತ್ತಿದ್ದೆ. ನನ್ನ ಉಳಿಸಿರುವಂತಹ ದೇವ ಸ್ವರೂಪನಾದ ನೀನು ಪ್ರಾಣವನ್ನು ಕಸಿಯುವ ಕಟುಕನಾಗುವೆ. ಇಲ್ಲ, ಬದುಕನ್ನು ಕೊಡುವ ದೇವರು ನಾನಲ್ಲ, ಇನ್ನೊಬ್ಬರ ಪ್ರಾಣವನ್ನ ತೆಗೆಯುವ ಕಟುಕನೇ. ಹೌದು. ಏನಾಡುತ್ತಿರುವೆ ನೀನು? ಹೌದು, ಆ ದಿವಸ ನಿನ್ನ ಮಾವ ಚಲಪತಿ ಸತ್ತನಲ್ಲ, ಆ ಚಲಪತಿಯನ್ನು ಕೊಂದದ್ದು ನಾನೇ ಕೊಂದದ್ದು. ಎಂತ ಕರುಣೆ ನೀನು. ಏನು? ನನ್ನ ಮೇಲೆ ಎಷ್ಟು ಪ್ರೀತಿ ಉಳ್ಳವನು ನೀನು. ನನಗೆ ಮೋಸ ಮಾಡಿದ, ಸದಾ ನನಗೆ ಅನ್ಯಾಯವನ್ನು ಮಾಡುತ್ತಿರುವ ಆ ಚಲಪತಿಯನ್ನು ನೀನು ಕೊಂದಿರುವುದು ನಾನು ನೆಮ್ಮದಿಯಿಂದ ಇರಬೇಕೆನ್ನುವ ಕಾರಣಕ್ಕೋಸ್ಕರವಾಗಿದ್ದಾನೆ. ಅವ ಸತ್ರ ನಿನಗೆ ಉಪಕಾರ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಕೊಂದದ್ದಲ್ಲ. ಮತ್ತೆ ಅವ ಬದುಕಿದ್ರೆ ನನ್ನ ದಾರಿಗೆ ಅಡ್ಡ ಬರ್ತಾನೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಕೊಂದೆ. ಅವನನ್ನ ಕೊಂದ ನನಗೆ ನೀನು ಯಾವ ಲೆಕ್ಕವೇ?